ನಾಳಿದ್ದ ಒಡ್ಯಾಕ್ ಬರ್ತಾರಂತನಕ ಶೇಂಗಾ. ಹ್ಞೂ ನೀವು ನಾಳಿದ್ದ ಒಡ್ಯಾಕ ಹೇಳಂದ್ರ ನಿಮ್ಮ ಮಾವಾರ ಹಂಗೆ ಶೇಂಗಾ ಒಡ್ಯಾಕ್ ಬರ್ತಾರಂತ. ಮತ್ತು ನಾಳಿದ್ದು ಸಜ್ಜು ಮಾಡ್ಕೋಬೇಕಲ್ಲ ಇವತ್ತು. ರೊಟ್ಟಿ ಶೆಕೆನು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಮತ್ತು ಇವನ್ನ ಕಾಳು ಪಲ್ಯಾರ ಇದು ಕಾರ್ಬೇಳಿ ಇಂಥವು ಏನಾರ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತೆ ಮುಂಜಾನೆ. ಮತ್ತು ಅವ್ರು ಬರೋರಾಗ ಅಡುಗೆ ಮಾಡಿ ಇಡ್ಬೇಕು. ಮತ್ತು ಅವ್ರಿಗೆ ಅಡುಗೆ ಅದೇನು ಕಟ್ಕೊಂಬರ್ಬೇಡ್ರವ ಇಲ್ಲೇ ನಮ್ಮ ಮನ್ಯಾಗ ಉಂಡಿರಿ ಅಂತ ಹೇಳೈತೆ. ಅದ್ರ ಸಂಬಂಧ ಮತ್ತು ಅತ್ತಿಯಾರ ಏನಂದ್ರೆ ಕಟ್ಟಕ್ಕೆ ರೊಟ್ಟಿ ಮಾಡಿ ತೆಗೆದು ಬಿಡುವ ಜೋಳದ ರೊಟ್ಟಿ. ಮತ್ತು ಎರಡೆರಡು ಸಾರು ಹಾಕೊಂಡು ತಿಂತಾರೆ. ಇಲ್ಲ ಕಾಳು ಪಲ್ಯ ಕಾಯಿ ಪಲ್ಯ ಇಂಥದ್ದು ಮಾಡಿರಿ ಮೊಸರು ಹಾಕೊಂಡು ತಿನ್ನಕ್ಕೆ ಬರ್ತೈತಿ. ಅನ್ನ ಸಾರು ಒಂದೊಂದು ದಿನ ಪಲಾವು ಒಗ್ಗರಣೆನ ಮಾಡಿರಿ ಅಂತ ಹೇಳಿದ್ರು ಅತ್ತಿಯಾರ. ಇಲ್ಲಕ್ಕ ನಾನು ನೋಟ್ ಬಡಿತೀನಿ ರೊಟ್ಟಿ ಬಾತ್ ಬಡಿಯಾಕ ಇಷ್ಟ ಕೊಂಡ ಬಡಿದಿ ತೊಂಬ ಇಲ್ಲ ಬಡಿತೀನಿ. ಇಲ್ಲ ನೀಲ್ಲ ಯಾರು ಬಡಕೇನ ನಾ ಬಡದ ಬಡ ಬಡ ಹಾಕ್ತೀನಿ. ನೀನು ಬೇಸಿ ತೆಗೆದು ಬಿಡುವ ರೊಟ್ಟಿನ ಬಿಡಾಕ ಮುಂಜಾನೆ ಹಂಗಾರ ನಾವು ನಾಳಿದ್ದೆ. 4 ಗಂಟೆ ಅಂದ್ರೆ ಎದ್ರ ಹಾಕತ್ ನೋಡುವ. 4 ಗಂಟೆಗೆ ಎದ್ದು ಹೊರಗಿಂದ ಅಂಗಳ ಬಾಗ್ಲ ಕಸ ಹೊಡೆದು ನೀರು ಹೊಡೆದು ರಂಗೋಲಿ ಹಾಕಿ ಒಳಗಿಂದ ಒಬ್ರು ಕಸ ಹೊಡೆದು ಕಲ್ಲು ಒರೆಸಿ ಮತ್ತು ಒಲಿಗಿಲಿ ತೊಳ್ಕೊಂಡು ಪೂಜೆ ಮಾಡಿ ಇದನ್ನು ಮತ್ತು ಅವ್ರು ಬಂದಾರ ಮತ್ತು ಅಡಿಗೆ ಮತ್ತು ನಾಷ್ಟದ್ದು ಅದು ಮತ್ತು ಮಾಡ್ಕೊಂಡು ಕಡ್ಯಾಕ ಆಗ್ಬೇಕು. 9 ಅಂದ್ರೆ ನಮ್ದು ಎಲ್ಲ ಸಜ್ಜಾತು ಅರಿವಿ ಮತ್ತು ಇರ್ತಾವಲ್ಲ ಹಿಂದೆ ಒಗ್ಯಾನ್ ಇರ್ತಾವೆ ಬಾಂಡೆ ಇರ್ತಾವೆ. ಮುಂಜಾನೆ ಹಾಲು ಹಿಂಡಿದಿರ್ತೈತಿ ಡೈರೆಕ್ಟ್ ಹಾಕಿ ಬರೋದಿರ್ತೈತಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರು ಬರೋರಾಗ ಕುಂದಿರ್ಬೇಕು ನಾವು ಶೇಂಗಾ ಹೊಡ್ಯಾಕ. ಸಾಕಕ್ಕ ನಾ ಬಿಡಕ್ಕ ಈಗ ಹೆಂಗೂ ತಂಪೈತಿ ಸುಳ ಮೆತ್ತಕವ ಮತ್ತು ಬೇಕಂದ್ರೆ ಮಾಡ್ಕೊಳಕ್ ಬರ್ತೈತಿ. ರಾತ್ರಿ ಶೇಂಗಾ ಹೊಡೆದು ಮುಗಿತೈತಲ್ಲ ಅವಾಗ ಮಾಡಕ್ಕೆ ಬರ್ತೈತಿ. ಯಾಕೆ ಸಾಕು ಬಿಡಕ್ಕ ಕಂಡಪಟ್ಟೆ ಅದು ಇವ ರೊಟ್ಟಿ ಸಾಕ. ಇನ್ನೊಂದು ಮಾಡ್ತಿದ್ನಲ್ಲ ಇನ್ನೊಟ್ಟು ನಾದ್ಕೊಂತಿದ್ದೆ. ಇನ್ನೊಂದು 30 ರೊಟ್ಟಿ ಮಾಡಿ ತೆಗೆದು ಬಿಡ್ತಿದ್ನಲ್ಲ ನೀಲ. ಅಕ್ಕ ಅಕ್ಕ ಇವ ಕಂಡಪಟ್ಟೆ 50-60 ರೊಟ್ಟಿ ಅಕ್ಕ ಮತ್ತು ಬೇಕಂದ್ರೆ ಮಾಡ್ಕೊಳಕ್ ಬರ್ತೈತಿ. ಮತ್ತು ತಂಪಿಗೆ ಮೆತ್ತಕಕ್ಕ ಇವು ಹಂಗೇನಾರವ ಕಡಿಮೆ ಇದ್ವು ಅಂದ್ರೆ ನಾ ಮಾಡ್ತೀನಿ ಹೇಳಕ್ಕ ಸಂಜೆ ಮುಂದೆ. ಇಷ್ಟ ಮಾಡಿ ತೆಗೆದು ಬಿಡ್ಲಿವ ಹಂಗಾರ ಸಾಕಾಳಕ್ಕ. ಸುಮ್ಮನೆ ಬಡಿದು ಮತ್ತು ತಂಪಿ ಮೆತ್ತಗದು ಅಂದ್ರೆ ತಿನ್ನಂಗಿಲ್ಲ ಬಿಡಂಗಿಲ್ಲ. ಮತ್ತು ಒಲಿ ಮೇಲೆ ಬೇಯಿಸ್ಕೊಂತ ಕುಂದಿರ್ಬೇಕಕ್ಕ ಅವನ್ನ ಬ್ಯಾಡ ಅಳಕ್ಕ ಸಾಕು ರಗಡಕ್ಕವಕ್ಕ ಇವು ಅಕ್ಕವಂತೀಯ ನೋಡ್ಯವ. ಮತ್ತು ಮಂದಿನೂ ಕಂಡಪಟ್ಟಿ ಆಕಿ ಅವ್ರ 4 ಮಂದಿ ಬರ್ತಾರ ಶೇಂಗಾ ಹೊಡ್ಯಾಕ. ಮತ್ತು ನಾವಿಬ್ರು ಅತ್ತಿಯಾರು ಮತ್ತು ಗಂಡು ಮಕ್ಳಿಗೆ ರೊಟ್ಟಿ ಕಟ್ಗೆಸಿರ್ತದೆ ಬಿಡು ಹೊಲಕ್ಕೆ. ಮತ್ತು ಒಂದು ನೋಡಿ ಮತ್ತು ಬೇಕಾಕತ್ತೇನಿಲ್ಲ ಇಲ್ಲ ಕನ್ನಡ ಒಂದೊಂದು ದಿನ ಚಪಾತಿ ಅದು ಮಾಡಕ್ಕೆ ಬರ್ತೈತೆ. ಒಂದೊಂದು ರೊಟ್ಟಿ ಅದು ಕೊಡಕ್ಕೆ ದಿನ ಊಟಕ್ಕೆ ಅದು ಹಚ್ಚಿ ಕೊಡಕ್ಕೆ ಬರ್ತೈತಿ ಸಾಕಾಳಕ್ಕ. ಮಾಡಿ ತೆಗೆದು ಬಿಡ್ಲವನಿಲ್ಲ ಹಂಗಾರ ಇವ ಮತ್ತು ಒಂದು 10 ರೊಟ್ಟಿ ಅಕ್ಕವ ನೀವು ತಳ್ಳ ಬಡಾತೀವಿ ಸಾಕಕ್ಕ ಹಂಗಾರ ಇಷ್ಟು ಮಾಡಿ ಬಿಟ್ಬಿಡ್ಲಿ ಹಂಗಾರ ಸಾಕು ಬಿಡಕ್ಕ. ಮುಂಜಾನಿಂದ ಕುಂತಿ ಸಾಕು ಬಿಡಕ್ಕ. ನಾ ರೊಟ್ಟಿ ಮಾಡ್ತೇನೆ ಅಂದೆ ನೀವು ಹೊರಗಿನ ಕೆಲಸ ಮುಗಿಸ್ಕೊರುವಾಗೇನ ಬಾಂಡೆ ಅಂದೆಲ್ಲಕ್ಕ. ಹಾಗಾಗಿ ಮತ್ತು ಅರ್ಬಿ ಅದು ಒಗೆದು ಹಾಕಿ ಬಾಂಡೆ ತಿಕ್ಕಿ ಹೊರಗಿನ ಕಸ ಹೊಡೆದು ಕಲ್ಲು ಒರೆಸಿ ಮತ್ತು ಜಳಕ ಪೂಜೆ ಮಾಡಿ ಬರ್ಬೇಕಾರೆ ಈ ಹೊತ್ತಾತ್ ನೋಡಕ್ಕ. ಹಾಕತ್ ಬಿಡ ಇವ ಅದಕ್ಕೆ ಮುಂಜಾನೆ ಏನನ್ನೆ ಅದಕ್ಕೆ ನೀಲ ನೀವು ಹೊರಗಿನ ಮುಗಿಸ್ಕೋವ ಅವ್ರಿಗೆ ನಾಷ್ಟದ್ದು ಮಾಡ್ಕೊಡಕ್ಕೆ ಬರ್ತೈತೆ ಅಂತೇಳಿ ಅವ್ರು ನಾಷ್ಟ ಅದಕ್ಕೆ ಇದು ಮಾಡಿ ಹೊಲಕ್ಕೆ ಬುತ್ತಿ ಕಟ್ಟುವರೆಗೆ ಕಟ್ ಕಳಿಸಿ ಮತ್ತು ಅದಕ್ಕೆ ಕುಂತು ನಾನು ಬಡ ಬಡ ರೊಟ್ಟಿ ಮಾಡಕ್ಕೆ. ಮತ್ತು ಹೊತ್ತಾದಂದ್ರೆ ಬೇಸರ ಬರ್ತೈತೆ ಮಧ್ಯಾಹ್ನವಾಗ ಮಾಡಕ್ಕೆ ರೊಟ್ಟಿನೇ ಅದ್ರ ಸಂಬಂಧ ಬೇಡ ಬಿಡ ಸರಿ ಆಯ್ತು ರೊಟ್ಟಿ ಮಾಡಿ ತೆಗೆದ್ವಿ ಅಂದ್ರೆ ಮುಂದಿನ ಕೆಲಸ ಮಾಡ್ಕೊಳಕ್ಕೆ ಬರ್ತೈತೆ ಅಂತೇಳಿ ಅದಕ್ಕೆ ರೊಟ್ಟಿ ಹುಣ ಹೋಗಿ ನೋಡುವ ನಾ ಇವತ್ತು. ಮತ್ತಂದ್ರೆ ಬಾಂದಿರನಕ ಶೇಂಗಾ ಹೊಡ್ಯಾಕ ಮೊನ್ನೆ ಊರಿಗೆ ಹೋದಾಗ ಹೇಳಿದ್ರಿ ಅಣ್ಣಕ್ಕ. ನಿಮ್ಮನ್ನ ಊರಿಗೆ ಹೋದಾಗ ಹೇಳಿ ಬಾ ಅಂದ್ರೆ ಇವರು ಹೇಳಂದ್ರೆ ಅತ್ತಿಯರು ಹೇಳಂದ್ರೆ ಹೇಳಿ ಬಂದೆ. 10 ಅಂದ್ರೆ 10:30 ಆಕತ್ ಬಿಡ. ಅದಕ್ಕೆ ನೀವು 11 ಮಾಡ್ಕೊತ ಕುಂದ್ರಬೇಡ್ರಿ. 11 ಗಂಟೆ ಮಾಡ್ಕೊತ ಕುಂದ್ರಬೇಡ್ರವ ನೀವು. ಮತ್ತು ನೀವು ಅಡುಗೆ ಮಾಡ್ಕೊತ ಕುಂದ್ರದು ಮತ್ತು ಡಬ್ಬಿ ತರೋದು ಇನ್ನು ಮನೆಗೆ ಊಟಕ್ಕೆ ಹೋಗೋದಾಕತ್ತಂತಂದು ಅತ್ತಿಯಾರು ಇಲ್ಲೇ ಊಟ ಅದು ಮಾಡ್ತಾರೆ ಏನು ಕಟ್ಕೊಂಬರಕ್ಕೆ ಹೋಗ್ಬೇಡ ಅಂತ ಹೇಳ್ಯಾರ. ಬೇಡ ಇಲ್ಲೇ ಬರ್ರಿ ಅಂತಂದು ಹೇಳೇನಿ ಇಷ್ಟ್ರಿಗೂ ಅಂದ್ರನಕ್ಕ. ಬ್ಯಾಡ ಅಂದು ಪಾಪ ಬ್ಯಾಡವಾ ಕಮ್ಲಕ್ಕ. ಮತ್ತು ನೀಲಾನು ಊರಿಗೆ ಹೋಗ್ಯಾಳ. ಮತ್ತು ಈಗ ಶೇಂಗಾ ಹೊಡ್ಯಾಕೆ ಚಲೋ ಆತಂದ್ರೆ ಮತ್ತು ಬೇಕಾಕಿ ಬ್ಯಾಡ ಬಿಡುವ ನಾವು ನಮ್ಮ ಮನ್ಯಾಗ ನಾವು ಮಾಡ್ಕೊಂಡು ಕಟ್ಕೊಂಬರ್ತೀವಿ ಬೇಕಂದ್ರೆ ಊಟ ಪಲ್ಯ ಅದು ಹಚ್ಚಿ ಅಂತ ಬರೇ ಬೇಡವ ಅಂದ್ರು. ಅಷ್ಟರು ಬೇಡ ಅಂದ್ರು. ಗಿರ್ಜಾವನು ಬೇಡ ಅಂದ್ಲು ಪಾರ್ವತಿನೂ ಬೇಡ ಅಂದ್ಲು ಕಲ್ಲವರೇನೋ ಯಾರು ಬೇಡ ಅಂದ್ರು ಅವ್ರು ಪಾಪ. ನಾವು ಪುತಿ ಮಾಡ್ಕೊಂಬರ್ತೀವಿ ಕಮ್ಲಕ್ಕ ನೀವು ಅಷ್ಟು ಮಾಡ್ಕೊರಿ ಮತ್ತು ಅಷ್ಟ್ರದ್ದು ಹಣಗ್ಲಕತಿ ಬ್ಯಾಡ ಬಿಡು ಅಂತಂದ್ರೆ ಅವ್ರು. ಹೌದನಕ್ಕ. ಏನಂದ್ರೆ ವರ್ಷಕ್ಕೊಮ್ಮೆ ಶೇಂಗಾದ ಹೊಡೆದಿರ್ತತ್ವ ಪಾಪ ಏನು ತಮ್ಮ ಕೈ ಅಂತ ಮಾಡ್ಕೊಂಡು ತಿಂತಾವ ಪಾಪ ಮಾಡಿ ಅವ್ರಿಗೆ ರುಚಿ ಬದ್ಲಕತಿ. ಇಲ್ಲೇ ಏನಾರ ಮತ್ತು ನೀಲಾನು ಬರ್ಲಿಕ್ಕಂದ್ರೆ ನಾನು ಏನಾರ ಕೈಯಾಗ ಕೈ ಕೊಡ್ತೀನಿ ಹೆಚ್ಚು ಕೊಡೋದು ಪಲ್ಯ ಅದು ಮಾಡೋದು ಮಾಡ್ತೀನಿವ ಹೇಳಿ ಬಂದುಬಿಡ ಅಂತಂದ್ರೆ ಹಾಗಾಗಿ ಮತ್ತು ಯಾರಿಗೂ ಬುತ್ತಿ ಅದು ತರಕ್ಕೆ ಹೋಗ್ಬಿಡ್ರು ನಮ್ಮ ಮನ್ಯಾಗ ಊಟಕ್ಕೆ ಸಜ್ಜು ಮಾಡ್ತೀವಿ ಅಂತ ಹೇಳೀನಿ. ಇರ್ಲಿ ಬಿಡಕ್ಕ ಮತ್ತು ಹೆಂಗೂ ನಾನು ಬಂದೇನೆ ಕೈ ಕೊಡ್ತೀವಕ್ಕ ನಾವು ಏನು ಕೆಲಸ ಇರ್ತೈತೆ ನೋಡು ಬಡ ಬಡ ಕೆಲಸ 10 ಅಂದ್ರೆ ಕೆಲಸ ಮುಗಿಸ್ಕೊಂಡು ಕುಂತು ಬಿಡೋದಕ್ಕ. ಕುಂತೆ ಅಂದ್ರೆ ಶೇಂಗಾ ಹೊಡ್ಯಾಕೆ ಬರ್ತೈತಕ್ಕ. ಮತ್ತು ಸಂಚಾನ 5-5:30 ತನ ಅದಿಲ್ಲಕ್ಕ ಹೊಡಿದೆ 5:30 ತನ. ಮತ್ತು 6ಕ್ಕೆ ಕೊಟ್ಟು ಅವ್ರಿಗೆ ಚಾ ಅದು ಮಾಡಿಕೊಟ್ಟು ಅವ್ರವ್ರ ಮನೆಗೆ ಅವ್ರು ಹೋಗ್ತಾರ. ಮತ್ತು ನಮ್ದು ಏನು ಹಾಲು ಹಿಂಡುದು ಸಂಜೆದು ಅಡಿಗೆ ಅದು ಇದು ಇರ್ತೈತಿ ಮತ್ತು ಅದನ್ನು ಮಾಡ್ಕೊಳ್ಳೋದ್ವ ಅಂದ್ರೆ ದೌಡು ಮುಂಜಾನೆ ಹೊಡ್ಯಾಕೆ ಕುಂತ್ವಿ ಅಂದ್ರೆ ಅವ್ರಿಗೂ ಮತ್ತು ಹೊಳ್ಳಿ ಹೋಗುವವರೆಗೂ ಇದಾಕತ್ತೆ ಮನೆಗೆ. ನಾವು ಮತ್ತು ಲೇಟಾಗಿ ಕುಂತ್ವಿ ಅಂದ್ರೆ ಶೇಂಗಾ ಹೊಡಿದು ಸಾಗೋದಿಲ್ವ. ಮತ್ತು 4 ದಿನದಾಗ ಹೊಡಿದು ಮುಗ್ಸಾಕೆ ಬರ್ತೈತಿ. ಮತ್ತು ಒಂದು ವಾರಗಟ್ಲೆ 15 ದಿನಗಟ್ಲೆ ಹೋದ್ರೆ ಬಗೆಹರಿಯೋದಿಲ್ಲ ಹೊಲಕ್ಕೆ ಮತ್ತು ಬಿತ್ತಾಕ ಶೇಂಗಾ ಅದು ಬೇಕಾವ ಅದ್ರ ಸಂಬಂಧ ಇಲ್ಲ. ಮತ್ತು ನಮ್ಮ ಮನೆ ತಾವು ಕೆಲಸ ಮುಗಿಸ್ಕೊಂಡು ಬರೋಲ್ರ ಕಾಕ. ನಾವು ನಮ್ಮ ಮನೆಯನ್ನು ಬಡ ಬಡ ಕೆಲಸ ಮುಗಿಸ್ಕೊಂಡು ನಾವಿಬ್ಬರು ಹೊಡ್ಯಾಕೆ ಕುಂತು ಬಿಡೋಣ ಅಂತ ಶೇಂಗಾ ಅಷ್ಟ ಮಾಡಿದ್ರತ್ತ. ಶೇಂಗಾದ ಹೊಡೆದು ಮುಗಿತಂದ್ರೆ ಮತ್ತು ಅವ್ನು ಹೊಳ್ಳಿ ಸ್ವಚ್ಛ ಮಾಡೋದು ಕೀರೋದು ಸಾನ್ಸೋದು ಇರ್ತೈತಲ್ಲವ ಹಿಂದೆ ಅದ್ರ ಸಂಬಂಧ ಅಂದ್ರಕ್ಕ ಹೊಡೆದಂಗೆ ಅವತ್ತು ಸ್ವಚ್ಛ ಮಾಡಿ ಇಟ್ಬಿಡ್ಬೇಕು ನೋಡಕ್ಕ ಕಾಳದು ಹಂಗೆ ಮಾಡೋಣ. ನೋಡೋಣ ತಡಿ ಅತ್ತಿಯರು ಏನಂತಾರೆ. ಹೋದ ವರ್ಷ ಏನು ಮಾಡಿದ್ರು ಅತ್ತಿಯರು ಒಡಿಸಿ ಚೀಲ ತುಂಬಿಸಿದ್ರ ಅವನು ಮಾರನೇ ದಿನ ಒಂದಿನ ಪೂರ ಹಸನ್ ಮಾಡಿದ್ರು. ಅವರು ಬಂದಿದ್ರ ಗಿರಿಜಾವರ ದುಷ್ಟರು ಒಬ್ರು ಸಾನಿಸ್ದಂಗೆ ಒಬ್ರು ಶಿಪ್ಪಿ ತೆಗೆದು ಒಬ್ರು ಕೇರೋದು ಮಾಡಿ ಹಸನ್ ಮಾಡಿ ಕೊಟ್ಟು ಹೋಗಿದ್ರು ಅವರು. ಹಂಗೆ ಮಾಡೋಣ ಅಕ್ಕ. ಆಯ್ತು ಹಂಗಾರೆ
ಶೇಂಗಾ ಚೀಲ ಒಂದು ಇಳಿಸ್ಬೇಕಯ್ಯವ ಅವನ್ನ ಮತ್ತು ಮುಂಜಾನೆ ಮರೆತು ಹೊಲಕ್ಕೆ ಹೋದ್ರಂದ್ರೆ ನಾವು ಮತ್ತು ಕೆಳಗೆ ಇಳ್ವಾಕ ಮಾಡಕ್ಕೆ ವಜ್ಜಕ್ಕೆ ಚೀಲನಿಲ್ಲ ಅನ್ನಾರಿಗೆ ಅದಕ್ಕೆ ಮನೆಗೆ ಬಂದ್ರಂದ್ರೆ ಮತ್ತು ಇವ್ರು ಬಂದ್ರೆ ನಾನು ಹೇಳ್ತೀನಿ ಶೇಂಗಾ ಚೀಲ ಇಳಿಸ್ಕೋಬೇಕು ಅವ್ನು ಕೆಳಗೆ. ಅಯ್ಯೋ ಹೌದು ನೋಡಕ್ಕ ನೆನಪ ಇಲ್ಲ ಮುಂಜಾನೆ ಮತ್ತು ನಾವು ಹೊರಗದಲ್ದಾಗ ಅಡುಗೆ ಮಾಡ್ಬೇಕು ಓಡಾಡ ಅಂತಂದು ಇಳಿಸ್ಕೊಳಂಗೆ ಇಲ್ಲಕ್ಕ ಅವ್ನ ಇವ್ನು ಶೇಂಗಾ ಚೀಲನ ಇವ್ರು ಬಂದ್ರಂದ್ರೆ ಹೇಳ್ತೀನಿ ತಡಿಯಕ್ಕ. ಇಲ್ಲ ಹೊಸ ನೆನಪದ ಕೈಲಿ ಈಗ ರೊಟ್ಟಿ ಮಾಡೋದು ಮುಗೀತಂದ್ರೆ ಇದನ್ನು ಮಾಡ್ಯವ ಇದು ಮಡ್ಕೆ ಕಾಳು ನೆನೆ ಹಾಕು ಮಡ್ಕೆ ಕಾಳು ನೆನೆ ಹಾಕಿ ಅವನ್ನ ಮಡ್ಕೆ ಹೊಡಿಸಿಟ್ವಿ ಅಂದ್ರೆ ಮಡ್ಕೆ ಕಾಳು ಪಲ್ಯ ಬದ್ನಿಕಾಯಿ ತೊಗೋತೀನಿ ಮಾರಕ್ಕೆ ಬಂದ್ರಂದ್ರೆ ಬಡ ಬಡ ಬದ್ನಿಕಾಯಿ ಪಲ್ಯ ಮಡ್ಕೆ ಕಾಳು ಪಲ್ಯ ಅರ್ಧಿದ ಖಾರ ರೊಟ್ಟಿ ಮಾಡಿ ಒಟ್ಟು ಅನ್ನಕ್ಕೆ ಒಗ್ಗರಣೆ ಹಾಕೊಂಡು ಇಲ್ಲ ಸಾರು ಮಾಡೋಣ ಟಮಾಟೆ ಹಣ್ಣು ಸಾರು ಹೌದಿಲ್ಲ ಕಷ್ಟ ಮಾಡೋಣ ತಗೋ ಇವತ್ತು. ಇವನ್ನ ಕೆಂಪು ಮೆಣಸಿನ್ಕಾಯಿ ಹಾಕ ನೀರ ನೆನೆ ಹಾಕಿಬಿಡೋನಾಕ ಮುಂಜಾನೆ ಅಂದ್ರೆ ಅರ್ಯಾಕೆ ಬರ್ತದಕ್ಕ ಬಡ ಬಡ ಅವಕ್ಕೆ ಎಲ್ಲ ದಿನಸ ಹಾಕಿ ಅರದಿಟ್ಟು ಅಂದ್ರೆ ಏನಾಗೋದಿಲ್ಲಕ್ಕ ಕಲ್ಲಾಗ ಅರದ್ವಿ ಅಂದ್ರೆ 3-4 ದಿನ ತಡಿತೈತಕ್ಕ. ಮಿಕ್ಸಿಗೆ ಹಾಕಿದ್ವಿ ಅಂದ್ರೆ ಏನಾಗತ್ತಕ್ಕ ತಡಿದೇ ಇಲ್ಲಕ್ಕ ಅದು. ಮಿಕ್ಸರ್ನ ಹಾಕಿದ್ರೆ ಮತ್ತು ಫ್ರಿಜ್ನಾಗ ಇಡ್ಬೇಕು ನಮ್ಮದು ಫ್ರಿಜ್ ಇಲ್ಲ ಏನಿಲ್ಲ ಅದ್ರ ಸಂಬಂಧ ಇದ್ರಾಕ ಕಲ್ಲಾಗರೇನಂತ ಅಂತ ಚಲೋ ಆಕತ್ತೆ ಹಿಂಡಿ ಕಲ್ಲಾಗರದೆ ಅಂಕರ ಭಾರಿ ರುಚಿ ಆಕತ್ತಕ್ಕ. ಅದಾವ ಅಷ್ಟ ಮಾಡೋಣಂತ ಇಲ್ಲ ನಡಿ ಹಂಗಾರವನ್ನ ಇನ್ನು ಸ್ಮಾರ್ಟ್ ತೆಗಿತೀನಿ ಅನ್ನಾರ ಬಂದ್ರೆ ನೋಡು ಅವು ಶೇಂಗಾ ಚೀಲ ಒಂದು ಇಳಿಸ್ಕೊಂಬಿಡೋಣ ಅಂತ ಕೆಳಗೆ. ರೊಟ್ಟಿ ಮಾಡೋದಾತು ಇವನ್ನ ಹಾಲು ಒಂದು ಕಾಸಿ ಇಟ್ಟು ಹೊರಗೆ ಹೋಗೋಣಂತ ನೆನಪದ ಕೈಲಿ ಮತ್ತೆ ಬಿಟ್ಟು ಅಂದ್ರೆ ಬೇಸರ ಬಿಡ್ತೈತಿ ಈಗ ಹೊರಗೆ ಕುಂತೀವಿ ಅಂದ್ರೆ ನಿಲ್ಲ ಆತನ ಟೈಮ್ ನಿಲ್ಲ 2:30 ಬಂದಾತನಕ ಟೈಮ್. ಮುಂಜಾನೆ ಎಷ್ಟೊತ್ತನ ಕುಂತೇನಿ ದೌಡ ಕುಂತೇನೆ ನೋಡು ಎಷ್ಟೊತ್ತನ ಆತ ರೊಟ್ಟಿ ಮಾಡೋದು. ಮೆತ್ತನ ರೊಟ್ಟಿ ಆದ್ರೆ ಬಡದು ಬಡ ದೊಡ್ಡ ಬೇಸ್ ತೆಗಿತೀವಿ ಯಾಕೆ ಮಶಕ್ಕಿನ ರೊಟ್ಟಿ ಆದ್ರೆ ಹೊಳ ಮಳ ತಿರುವಿ ಹಾಕೋದು ಬೇಸದ ಹಾಕತ್ತಲ್ಲಕ್ಕ ಟೈಮ್ ಹಿಡಿತೈತಕ್ಕ ಶಕ್ಕಿನ ರೊಟ್ಟಿ ಮಾಡಕ್ಕೆ. ನೀಲ ಬಂದಿರಿ ಸರಿ ಇಡ್ಲಿದ್ನ ಶೇಂಗಾ ಚೀಲನ ಇಲ್ಲೇ ಕಂಬಕ್ಕೆ ಅನಿಸಿಟ್ಬಿಡ್ರಿ ನಾವು ಹೇಳೋದು ಇಟ್ಕೋತೀವಿ ಆಮೇಲೆ. ಶೇಂಗಾ ಚೀಲ ಇಡ್ಬೇನಿ ಮತ್ತು ಇನ್ನೊಂದು ಚೀಲ ಬೇಕಂತಂದ್ರೆ ಮತ್ತು ನಾಳೆ ನಾಡ್ದು ಇವಾಗ 2 ದಿನ ಆಕವ ಈಗ ನಿಮ್ಗೆ ಹೊಡ್ಯಾಕ ಮತ್ತು ಇವು ಕೊಡ್ತೇನೆ ತೋ ನಾನು. ಹಾಂ ಹ್ಞೂ ರೀ ರಗಡಾಕವ ಸುಮ್ಮನೆ ಮತ್ತು ಕಾಲು ಕಲಕಾಕವು ನಮ್ಮ ಶೇಂಗಾ ಹೊಡ್ಯಾಕ ಮತ್ತು ಜಾಗ ಸಾಲ್ದಂಗೆ ಆಕತಿ ಸಾಕಾಳ್ರಿ ಮತ್ತು ಕಸ ಹೊಡಕ್ಕೂ ಗಾವ್ ಆಗೋದಿಲ್ಲ ಮತ್ತು ಬೇಕಂದ್ರೆ ಇವು ಕೊಟ್ಟು ಹೋಗಿರ ಅಂತ ಹೊಲಕ್ಕೆ ಹೋಗೋರಾಗನ ಮಾಡ್ಬರ್ರಿ ನೀವು ಇದು ಅಡಿಗೆ ತಯಾರಾಗೈತಿ. ಹೌದನ ಹೊಲಕ್ಕೆ ಕಟ್ ಕಸಿದ್ರಿ ಮತ್ತು ನಾನು ಹಂಗೆ ಇತ್ತಾಗ ಕೆಲಸ ಐತೆ ಅಂತ ಬಂದೆ ಆಯಿತು ಬಂದಬಿಟ್ಟೇನಿ ಊಟಕ್ಕೆ ಹಚ್ಚಂಗಾರ ಊಟ ಮಾಡಿ ಹೊಲಕ್ಕೆ ಹೋಗಿ ನಾನು. ಬರ್ರಿ ಕೈಕಾಲು ಮರ ತಗೊಂಬರ್ರಿ ಊಟಕ್ಕೆ ಹಚ್ತೇನೆ. ಹ್ಞೂ ಆಯಿತು. ಹಿಂಗ ಚಲೋ ಇಳಿದ್ರೆ ಅನ್ನಾರು ಬಂದಾರ ಇಲ್ಲ ಹ್ಞೂ ಕೈ ಇವ್ರ ಬಂದಿದ್ರ ಹೇಳಿದ್ನಕ್ಕ ಮತ್ತು ಸಾಕಲ್ಲ ಕೈ ಇಷ್ಟು ಮತ್ತು ಅವರು 2 ದಿನ ಹಾಕೋ ಹೊಡ್ಯಾಕ ನಿಮ್ಗೆ ಮತ್ತು ಇಳಿದು ಕೊಡ್ತೇನೆ ಕಾಲು ಕಾಯಗಾಕವು ಇಷ್ಟು ಹೊಡೀರಿ ಈಗ ಅಂತಂದ್ರಕ್ಕ ಸಾಕಲ್ಲ ಕೈ ಹಾಕವು 2 ದಿನ ಹಾಕೋಬಿಡು ಮತ್ತು ಅಡ್ಡಾಡಕ್ಕೆ ಗಾವ್ ಆಗೋದಿಲ್ಲ ಓಸು ಮತ್ತು ಚೀಲ ಕೆಳಗೆ ಇಳಿಸ್ಕೊಂಡು ಕುಂತ್ರೆ ಇದನ್ನ ನಾನು ಗಿರ್ಜವ್ರ ಮನೆ ತನಕ ಹೋಗಿ ಬರ್ತೇನೆ. ಹಾಂ ಹ್ಞೂ ಅಕ್ಕ ಹೋಗ್ಬೇಕ ಇವರು ಊಟಕ್ಕೆ ಹಚ್ಕೊಡಂದ್ರಕ್ಕ ಊಟಕ್ಕೆ ಹಚ್ಕೊಡ್ತೇನಕ್ಕ ಇವ್ರಿಗೂ ಆತ ಊಟ ಕೊಡೋನಿ ಅನ್ನಾರಿಗೆ ಅವ್ರು ಊಟ ಮಾಡಿ ಹೋದ್ಮ್ಯಾಗ ನಾ ಬರ್ತೇನೆ ಊಟ ಅದು ಮಾಡೋಣಂತ ತೇರು ಕರ್ಕೊಂಡು ಗಿರ್ಜಾವರಿಗೆ ನಾ ದೌಡ್ ಬಾ ಅಂತ ಹೇಳಿ ಬರ್ತೇನೆ ಹೋಗ್ಯಾ ನೀಲ. ಹ್ಞೂ ಅಕ್ಕ ಹೋಗ್ಬೇಕ ಇವ್ರದ್ದು ಊಟ ಆತಂತ ಕರಿತೇನಕ್ಕ. ಹ್ಞೂ ಅವಕಾಶ ಕೊಡು ಊಟಕ್ಕೆ ಬರ್ತೇನೆ ಇನ್ನೂ ಟೈಮ್ ಆಗಿಲ್ಲ ಈಗ 1:30 ಆಗೈತೆ 1 ಆಗೈತೆ ಹೋದಾಕೆ ಬರ್ತೇನೆ ತಗೋ. ಹ್ಞೂ ಅಕ್ಕ ಆತಾಳಕ್ಕ ಬಾ ಅಕ್ಕ ಹಂಗಾರೆ ಏನಿಲ್ಲ ಊಟಕ್ಕೆ ಹಚ್ಕೊಡ್ಬಾ. ಹ್ಞೂ ರೀ ಬಂದೆ. ಹಲೋ ಯವ್ವ ಆರಾಮದಿರಾ ಬೇ? ಹ್ಞೂ ಬೇ ನಾವು ಆರಾಮದೇವೆ ನೋಡು. ಮಂಜುನ ಸಾಲಿಗೆ ಹೋಗಿದ್ನ ಇವರು ಹೊಲಕ್ಕೆ ಹೋಗ್ಯಾರ ಕಳೆ ಬಂದಿದ್ವಂತ ಮ್ಯಾಗ್ನಾರು ಹೇಳ್ಕಸಿದ್ರಲ್ಲೇ ಅವ್ರು ಹೊಲಕ್ಕೆ ಹೋಗ್ಯಾರ ನೋಡು. ಹ್ಞೂ ಬೇ ಅಡಿಗೆ ಆಗಿತ್ತು ಮುಂಜಾನೆ ಮತ್ತು ರೊಟ್ಟಿ ಮಾಡಿ ಹೊಲಕ್ಕೆ ಅದು ಕಟ್ಟಿದ್ನೆ ಹುಡುಗನ ಸಾಲಿಗೆ ಹೋತ ಅದಕ್ಕೆ ನಂದು ಹೊರೆ ಈಗ ಆತು ಅದಕ್ಕೆ ಏನು ಮಾಡಾತ್ತೀರ ಅಂತೇಳಿ ಹಚ್ಚಿ ನೀವ ಅಪ್ಪ ಅದು ಆರಾಮದಾರ? ಹ್ಞೂ ನಾವು ಆರಾಮದೇವೆ ನೋಡುವ. ಊಟ ಬೇವ ಇನ್ನೂ ಇಲ್ಲ ನಮ್ಮದೇ ಇಲ್ಲಿ ಬಿಡುವೆ ಇನ್ನು ಮ್ಯಾಲೆ ನೋಡಿ ನಮ್ಮದು ಹೊತ್ತಾಗಿ ಹೊಂಟಿರ್ತೇನೆ ಮುಂಜಾನೆ ಲೇಟಾಗಿ ನಾಷ್ಟ ಅದು ಮಾಡಿರ್ತೀನಿ ಅವ. ಹ್ಞೂ ಬೇ ಹ್ಞೂ ಅಕ್ಕ ಆರಾಮದ ಅಂತ ಹುಡುಗರು ಆರಾಮದಾರಂತ ಅವರು ಬರ್ತೇನೆ ಅಂದಿವ ನೀನು ಮತ್ತು ನಾ ಆರಾಮಿಲ್ದಂಗೆ ಆದ್ಮ್ಯಾಗ ಹೊರ ಇರ್ತಾವ ಬಿಡ ಇವ ಏನು ಮಾಡೋದು ಒಬ್ಬಟ್ಟಿಗೆರ ಬಾಳೆ ಬಿಟ್ಟು ಬರೋಕ್ಕಾಗೋದಿಲ್ಲ. ಇರುವಲ್ದಾಕ್ ಬಿಡು ಮತ್ತಿನ್ನು ಪಂಚಮಿನ ಬಂತು ಬರೀರಿ ಅಂತ. ಸಂಜೆಗೆ ಬರ್ತಾನೆ 4:30-5 ಗಂಟೆಗೆ ಸಾಲಾಗಿದ್ದ ಬರ್ತಾನೆ. ಹ್ಞೂ ಬಿ ಆರಾಮದಾನ. ಹಚ್ಕೊಡ್ತೇನೆ ನಾವು ಸಾಲಾಗಿದ್ದ ಬಂದ್ಮ್ಯಾಗ ಮಾತಾಡಿ ಅಂತ ಹೋಗ್ಬಿ. ನಿಮ್ಮದು ಹೊರೆ ಆಗಿತ್ತಾನೆ? ನಮ್ಮದು ಎಲ್ಲ ಆಗಿತ್ತು ನೋಡ್ಬಿ. ಹ್ಞೂ ಯವ್ವ ಹ್ಞೂ ಆತ ಕಟ್ ಮಾಡಲೇ? ಹ್ಞೂ ಆಯ್ತು ಕರೆಂಟ್ ಹೌದು ನೋಡು ಮುದ್ದು ಶಶಿ ಧಾರಾವಿ ಇತ್ತು ನೋಡ್ಬೇಕನ್ನೆ ಏನು ಕಾಡ್ತಾವ ಯವ್ವ ಇವು ಕರೆಂಟ್ ತೆಗಿವತ್ತ ಕಡೆ ಏನು ಅದ್ರಾಗ ಫ್ಯೂಜನ್ಯಾಗ ಕೈ ಇಟ್ಕೊಂಡು ಕುಂತಿರ್ತಾರೆ ಏನಂತೇನೆ ನಾನು ತೆಗಿದು ಹಾಕೋದು ಯವ್ವ ಹೊರ ಮುಗಿಸ್ಕೊಂಡು ಧಾರಾವಿ ನೋಡ್ಕೊಂಡು ಕುಂದಿರ್ಬೇಕಂದ್ರೆ ಈ ಸಂಜೆ ಒಂದು ಅವು ಸಾಲಾಗಿದ್ದ ಬಂದು ಹುಡುಗರು ಪುಟುಕ್ಕ ಹಂಗೆ ಹಚ್ಕೋದ ಅದು ರಿಮೋಟ್ ಬರೀ ಗೊಂಬಿ ಹಚ್ಕೊಂಡು ಕುಂದಿರ್ತಾವ ಯವ್ವ ಅತ್ತ ಕಡೆ ಕುಂದು ನೋಡ್ಬೇಕಂತಂದ್ರೆ ಕರೆಂಟ್ ತೆಗ್ದ ನೋಡು. ಧಾರಾವ ಕಮ್ಲಕ್ಕ ಅಂದೇನು ಆಗಿರ್ಜವ ಹೊರೆಯದಾಗಿತ್ತೇನೆ? ಹೊರೆಯದಾಗಿತ್ತು ನೋಡು ಕಮ್ಲಕ್ಕ ಕುಂದ್ರಬಾಕಮ್ಮ ಕಮ್ಲಕ್ಕ ಐತೆ ಕಬಾ ಚಾಪೇರು ಹಾಸ್ತೀನಿ ತಡಿ ಕಲ್ ತಂಪದವ ಕಮ್ಲಕ್ಕ ಯವ್ವ ಯಾ ಚಾಪ್ ಸರಿ ಐತ ಗಾಮಾಗುದಲ್ಲ ಕುಂತ್ಕೊಂತ ಸರ್ದಾಡ್ತಾವ ಕಡೆ ಇಲ್ಲಿ ಆರಾಮ್ ನೆಲ್ದಾಗ ಕುಂದ್ರದು ಒಂದು ಹೊರೆ ಆತ ಕಮ್ಲಕ್ಕ. ಒಂದು ಮುಂಜಾನೆ 4:45 ಎದ್ದಿದ್ವಿ ಎಲ್ಲ ಹೊಲ ಕಟ್ಟೋರು ಬುತ್ತಿಗೆ ಅದು ಕಟ್ಟಿ ಕಳಿಸಿ ಮಶಾಕಿನ ರೊಟ್ಟಿ ಮಾಡ್ತಾಗಿದೆ ಮತ್ತು ನಾನು ನೀವು ಶೇಂಗಾದ ಹೊಡ್ಯಾಕ ಬಾ ಅಂತ ಹೇಳಕ್ಕಂತ ಬಂದೆ
ಮತ್ತು ನಿಮಗೂ ಊಟಕ್ದಾಗ ಶೆಕೆಂಡ್ ರೊಟ್ಟಿದ ಕೊಟ್ರಾತಂತ ಹೇಳಿ ಇಷ್ಟ್ರಿಗೂ ಅಂತಂದು ಶೆಕೆಂಡ್ ರೊಟ್ಟಿ ಮಾಡಿ ತೆಗೆದು ನೋಡುವ. ಇವಾಗನ ದಣ್ಕೊಳಕ್ಕೆ ಕಮ್ಲಕ್ಕ ನೀನು ನಾವಿಲ್ಲೇ ಮನೆ ಮಾಡ್ಕೊಂಬರ್ತೇವೆ ಅಂದ್ರೆ ಬೇಡ ನಾತೀನೋ ನೀನು ದನ್ಕೊಳಕ್ಕೆ ಏನೈತ್ಲೆ ನಾವು ಯಾರಿಗಾರ ಮಾಡ್ತೀವನ ಹಂಗಾಗಿ ನೀನು ಕೂಡಿ ಎಲ್ಲರೂ ಉಣ್ಣೋಣ ತಗೋ ಕೆಲಸ ಮಾಡಿ ಮಧ್ಯಾಹ್ನ ಏನೇ ತರಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಹೇಳಕ್ಕಂತ ಬಂದೆ ಒಟ್ಟು ದೌಡ ಬರೆಯವ ಆದಷ್ಟು ಹೊತ್ತು ಮಾಡ್ಕೊತ ಕುಂದ್ರಬೇಡ್ರಿ ಮತ್ತು ಶೇಂಗಾ ಹೊಡಿಯೋದು ಸಾಗೋದಿಲ್ಲ ಗಿರ್ಜವ ಮತ್ತು ಇನ್ನೆಲ್ಲ ಅಡ್ಡಾಡ್ಕೊತ ಹೋಗಿ ಹೇಳಕ್ಕೋಲಿ ಅವ್ರಿಗೆ ನೀನು ಒಟ್ಟು ಹೇಳಿ ಬಂದ್ಬಿಡು ಕಾಲು ರೊಟ್ಟಿ ಮಾಡಿ ಆ ಕೈ ಅದು ನುಸಾದಂಗೆ ರೊಟ್ಟಿ ಅದು ನುಸಾಕತ್ತವು ಒಟ್ಟು ನೀನೇ ಹೇಳಿ ಬರೆಯವ ನಾಳೆ 10-10 ಅಂದ್ರೆ ಬಾ ಅಂತ ಹೇಳ ಗಿರ್ಜವ ನಾನು ಹೋಲೆ ಮತ್ತೆ ಬೇಡ ಹಾಕಮ್ಲಕ್ಕ ಅವ್ರೇನು ಪಾಪ ನೀನೇ ಬಂದು ಹೇಳಂತಾರನೆ ಈಗ ಹೋಗಿ ಹೇಳಿಲ್ಲ 2 ಸರ ಹೋಗಿ ನಾನು ಹೇಳಿ ಬರ್ತೇನೆ ತಗೋ ಈಗ ಅಡ್ಡಾಡ್ಕೊಂತ ಸಂಜೆ ಮುಂದೆ ಹೇಳಿ ಬಂತ ನಡೀತೈತೆ ಅಲ್ಕಮ್ಲಕ್ಕ ನಿನಗೆ ಯಾವಾಗ ಆಕತ್ ನೋಡು ಅವಾಗ ಹೇಳಿ ಬಾ ಮಸ ಇವತ್ತ ಹೇಳು ಮತ್ತು ನಾಳೆ ಅಂದ್ರೆ ದೌಡದವರು ಹಾರೆ ಮುಗಿಸ್ಕೊಂಡು ಬರ್ತಾರೆ ಮರಿಬೇಡ ಹೇಳೋದು ಮತ್ತು ನಾನು ಅದಕ್ಕೆ ನಿನಗೆ ಒಟ್ಟು ಹೇಳ್ಯಾರ ಬರವಲ್ಲಕ್ಕಕ್ಕೆ ಅಂತ ಹೇಳಿ ಮತ್ತು ನಾನು ರೊಟ್ಟಿ ಮಾಡಿ ತೆಗೆದೆ ಈಗ ಅನ್ನಾರು ಹೊಲ್ದಂಗಿಂತ ಬಂದ್ರೆ ಇದನ್ನ ಶೇಂಗಾ ಚೀಲ ಅದು ಇಳಿದ್ರು ಅವರು ನಾ ಹೊಡ್ಯಾಕದು ಅದ್ರ ಸಂಬಂಧ ಹೇಳಿ ಬರ್ತೇನೆ ತಡಿವ ನೀಲ ಅಂತಂದು ಆಕೆ ಊಟಕ್ಕೆ ಕೊಡಕತ್ಲ ನೀಲ ಅನ್ನಾರಿಗೆ ಅದಕ್ಕೆ ನಾ ಇತ್ಲ ಬಂದು ನೋಡುವ ಹೌದೇನ ಕಮ್ಲಕ್ಕ ಇನ್ನೂ ಊಟ ಇಲ್ಲ ನಿಮ್ಮದು ಇನ್ನೂ ಊಟ ಇಲ್ಲ ನೋಡು ಕರೆಂಟ್ ಒಂದು ತೆಗ್ದಾರ ಧಾರಾವಾಹಿ ನೋಡ್ಕೊಂತ ಕುಂದ್ರಬೇಕಂದ ನಾನು ಮುದ್ದು ಶಶಿ ಹೋಗೇಬಿಟ್ಟು ಕರೆಂಟ್ ಅದಕ್ಕೆ ಐತಾ ಬಂದು ನೋಡು ನಾನು ಕಮ್ಲಕ್ಕ ಹಾರೆ ಮುಗಿಸ್ಕೊಂಡು ನಾನು ಧಾರಾವಾಹಿ ನೋಡ್ಕೊಂತ ಕುಂತ್ರದ ಮಾಡಿದ್ರೆ ಕರೆಂಟ್ ಹೋದು ನೋಡು ಬಿಗದು ಬೀಳತ್ತ ಕಡೆ ಬೇಸರ ಆಗ್ಬಿಡ್ತು ಅದಕ್ಕೆ ಸುಮ್ಮನೆ ನಾನು ಅವು ಕುಣಿಸಿದ್ದೆ ಅವನ ಜೊತೆ ಮಾತಾಡಿ ಕುಂತು ನೋಡಿ ಇಲ್ಲಾಗ ಹೌದನಮ್ಮ ಆರಾಮದಾರಂತ ನಿಮ್ಮವಾರ ಕಮ್ಲಕ್ಕ ಅವರು ಆರಾಮದಾರ ಅಂತ ನೋಡು ಮುಂಜಾನೆ 10-10 ಅಂದ್ರೆ ಮುಗಿಸ್ಕೊಂಬರ್ತೈತೋ ಕಮ್ಲಕ್ಕ ನೀನು ಹೊಳ ಮಳ ಕರಿಯಾಕೆ ಬರಕ್ಕೆ ಹೋಗ್ಬೇಡ ನಾವೆಲ್ಲ ಹೊರ ಮುಗಿಸ್ಕೊಂಡು ಬರ್ತೀವಿ ನೀ ಸುಳ್ಳ ಅಡಿಗೆದು ಬ್ಯಾಡ ಕಮ್ಲಕ್ಕ ನಾವು ಮಾಡ್ಕೊಂಬರ್ತೀವಿ ಹೆಂಗೂ ಅವ್ರಿಗೆ ಮಾಡಬೇಕಾ ಮುಂಜಾನೆ ತಿನ್ನಾಕ ರೊಟ್ಟಿನ ಮಾಡ್ಕೊಂಡು ತೊಗೊಂಬರ್ತೀವಿ ನಾವು ಒಲ್ರಿ ನಮ್ಮ ಮನ್ಯಾಗ ಉಣ್ಣಾಕ ನೀವು ಹಂಗಾರ ಅವ್ವ ನಿಮ್ಮ ಮನೆಯಂದು ಊಟ ನಮ್ಗೆ ಇಲ್ಲಿದ್ದ ಬಗ್ಗೆವ ನೀ ಬ್ಯಾಡಂದ್ರು ತಿಂತೇವ್ಬಿಟ್ಟು ನಾವು ಅದಕ್ಕೇನಿಲ್ಲ ನಿನ್ನ ಕೈಯಿಂದ ನಮ್ಗೆ 2 ಹೊಟ್ಟಿ ಸುಳ್ಳ ದನ್ಕೊಂತಿ ಅಂತ ಅಷ್ಟ ಕಮ್ಲಕ್ಕ ಏನಿಲ್ಲ ತಗೋದನ್ನ ಕಳಕ್ಕೆ ಏನೈತಿ ಮುಂಜಾನೆ ಒಟ್ಟು ಹಾರೆ ಮುಗಿತಂದ್ರೆ ದೌಡ್ ಬಾ ಅದಷ್ಟು ಮಾಡ್ಕೋತ ಕುಂದ್ರು ನಂತ ಶೇಂಗಾ ಅದೇನು ಗಿರ್ಜವ ಕಮ್ಲಕ್ಕ ಬರ್ತೇನೆ ಅವ್ರಿಗೆ ಹೇಳಿ ಬರ್ತೇನೆ ಹೋಗಿ ಪಾರ್ವತಿಗೆ ಗಿರ್ಜಾ ಹೋಗ ಕಲ್ಲ ಹೋಗ ಹೇಳಿ ಬರ್ತೇನೆ ನಾನು ಸಂಜೆಗೆ ಹೋಗಿ ಚಾ ಕುಡ್ದಕ್ಕೆ ಹೋಗಿ ಹೇಳಿ ಬರ್ತೇನೆ ತಗೋ ಹೇಳಿ ಬಾ ಪುಣ್ಯ ಬರ್ತೈತಿ ನನಗೂ ಅಡ್ಡಾಡ್ಕೊಂತ ಹೋಗಕ್ಕೆ ಬೇಸರ ಎದ್ದು ಬಿಸ್ಲಾಗ ಚಾ ಕಮ್ಲಕ್ಕ ನಾ ಹೇಳಿ ಬರ್ತೇನೆ ನಾಳೆ ಶೇಂಗಾ ಹೊಡಿಬೇಕಂತ ಮಾಡೀವಿ ನೋಡ್ರಿ ಹಾಗಾಗಿ ಹಿಂದಿನ ದಿನ ತಯಾರಿ ಯಾವ ರೀತಿ ಇರ್ತೈತೆ ಅಂತಂದು ಕತೆ ಮಾಡಿ ಹಾಕಿದ್ರೆ ದಯವಿಟ್ಟು ಈ ಕತೆಗೆ ನೀವು ಲೈಕ್ ಕೊಡೋದು ಮರಿಬೇಡ್ರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕ್ರಿ ದಯವಿಟ್ಟು ಲೈಕ್ ಕತೆಗಳಿಗೆ ನೋಡಿ ಲೈಕ್ ಕೊಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ದಯವಿಟ್ಟು ವಿನಂತಿ ಮಾಡ್ಕೋತೀವಿ ರೀ ನಿಮ್ಮ ಕಡೆ ಸನ್ನಿಧಿನವರು ಕಮೆಂಟ್ ಹಾಕಿದ್ರಿ 4ನೇ ತಾರೀಕು ಜುಲೈಗೆ ಅವ್ರ ಅಕ್ಕ ಅವ್ರದ್ದು ಹುಟ್ಟಿದಬ್ಬ ಐತೆ ಅಂತೀರಿ ಶ್ರೀಲಕ್ಷ್ಮಿ ಅಂತ ಹೇಳ್ರಿ ಹುಟ್ಟಿ ಹಬ್ಬದ ಶುಭಾಶಯಗಳು ಶ್ರೀಲಕ್ಷ್ಮಿ ಅವರೇ ಆಯರ್ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿರಿ ನಿಮಗೆ ಪೂರ್ಣಿಮಾ ನಾಯ್ಕರ್ ಹಾಯ್ ಹೇಳ್ರಿ ಅಕ್ಕ ನಮಗೂ ಒಂದು ಕಮೆಂಟ್ ಹಾಕಿದ್ರಿ ಹಾಯ್ ಪೂರ್ಣಿಮಾ ಅವರೇ ಆಯರ್ ಕೊಟ್ಟ ಭಗವಂತ ಕಾಪಾಡಲಿರಿ ನಿಮಗೂ ಎಲ್ಲ ಒಳ್ಳೇದಾಗ್ಲಿರಿ ಕಾವ್ಯ ಸಿಸ್ಟರ್ ಅವರೇ ಹಾಯ್ ರೀ ಆಯರ್ ಕೊಟ್ಟ ಭಗವಂತ ಕಾಪಾಡಲಿರಿ ನಿಮಗೂ ಎಲ್ಲ ಒಳ್ಳೇದಾಗ್ಲಿರಿ ಭಾರತಿ ಸಿಸ್ಟರ್ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಕಮೆಂಟ್ ನೋಡಿ ಭಾಳ ಖುಷಿ ಆಯ್ತು ರೀ ನಿಜವಾಗ್ಲೂ ಈ ವಿಡಿಯೋ ನೋಡಿದಾಗ ಹಳಿ ಬದುಕು ಎಷ್ಟು ಚಂದ ಹೊಂದಾಣಿಕೆ ಮುಖವಾಡವಿಲ್ಲದ ಸಂಪ್ರದಾಯ ಉಳಿಸುವ ಈ ವಿಡಿಯೋ ನನಗಂತೂ ಒತ್ತಡದ ಬದುಕಿಗೆ ತುಂಬ ಮುದ ನೀಡುತ್ತಿದೆ ಒಳ್ಳೇದಾಗಲಿ ಅಂತ ಕಮೆಂಟ್ ಹಾಕಿದ್ರಿ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಿಮ್ಮ ಈ ಕಮೆಂಟ್ ನೋಡಿ ನಮಗೆ ಭಾಳ ಖುಷಿ ಆಯ್ತು ರೀ ಇದೇ ರೀತಿ ನಿಮ್ಮ ಸಪೋರ್ಟ್ ಸಹಕಾರ ಇರಲಿ ರೀ ನಮ್ಮ ಮೇಲೆ ರುದ್ರಪ್ಪ ಪೂಜಾರ್ ಅನ್ನೋರು ಕಮೆಂಟ್ ಹಾಕಿದ್ರಿ ಅಕ್ಕ ನಮ್ಮ ಮಗನಿಗೆ ಹಾರ್ಟ್ ಆಪರೇಷನ್ ಆಗೈತೆ ರೀ 1 ವರ್ಷದ ಪಾಪು ಐತಿ ರಾಯರಂತೆ ಅಕ್ಕ ನಮ್ಮ ಮಗನಿಗೆ ಆರಾಮಾಗಲಿ ಅಂತಂದು ಕೇಳ್ಕೋರಿ ಅಂತ ಕಮೆಂಟ್ ಹಾಕಿದ್ರಿ ನಿಮ್ಮ ಮಗನಿಗೆ ಎಲ್ಲ ಒಳ್ಳೇದಾಗಲಿ ರೀ ರಾಯರು ಎಲ್ಲ ಒಳ್ಳೇದು ಮಾಡಲಿ ಬೇಗ ಗುಣಮುಖರಾಗಲಿ ಆ ಪಾಪು ಎಲ್ಲ ಒಳ್ಳೇದು ಮಾಡಲಿ ರಾಯರು ಕೊಟ್ಟ ಭಗವಂತ ಕಾಪಾಡಲಿರಿ ನಿಮ್ಮ ಮಗನಿಗೆ ಎಲ್ಲ ಒಳ್ಳೇದು ಮಾಡಲಿ ಆ ರಾಯರು ಗಂಗಾಧರ್ ನರೇಗಲ್ಲನವರು ಕಮೆಂಟ್ ಹಾಕಿದ್ರಿ ಲಲಿತಾ ನರೇಗಲ್ಲನವ್ರಿಗೆ ಹಾಯ್ ಹೇಳ ಅಂತ ಹೇಳ್ರಿ ಹಾಯ್ ಲಲಿತಾ ಅವರೇ ರಾಯರು ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ಸಿಸ್ಟರ್ ನಿಮಗೆ ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೀವಿ ರೀ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ